ಕರ್ಣ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಸಂಜಯ್ ಮಾತಾಡ್ತಿರೋದನ್ನ ಕೇಳಿ ತುಂಬಾ ಕೋಪ ಬರುತ್ತೆ ನಿಧಿಗೆ. ಆಗ ಏನ್ ಮಾತಾಡ್ತಿದ್ಯಾ ಸಂಜಯ್, ನೋಡು ಯಾರ ಬಗ್ಗೆ ಏನ್ ಮಾತಾಡ್ತಿದ್ಯಾ ಅಂತ ಯೋಚನೆ ಮಾಡಿ ಮಾತಾಡು. ಅಷ್ಟಕ್ಕೂ ಕರ್ಣ ಸರ್ ಪರವಾಗಿ ಮಾತಾಡಕ್ಕೆ ಯಾರು ಇಲ್ಲ ಅಂತ ಅನ್ಕೋಬೇಡ. ನಾನೀಗ ಅವ್ರ ಹೆಂಡತಿಯಾಗಿ ಮನೆ ಸೊಸೆಯಾಗಿದ್ದೀನಿ, ನಾನು ಅವ್ರ ಪರವಾಗಿ ಮಾತಾಡ್ತೀನಿ. ನನ್ನ ಮುಂದೆನೇ ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ ನೀನು, ನೋಡ್ಕೊಂಡು ಸುಮ್ಮನೆ ಇರಬೇಕಾ ಅಂತ ನಿಧಿ ಹೇಳಿದಾಗ ಇರೋ ಸತ್ಯನೇ ಹೇಳ್ತಾ ಇರೋದು. ಅಷ್ಟಕ್ಕೂ ಕರ್ಣನ್ ಹುಟ್ಟುದಪ್ಪ ನಿನಗೆ ಗೊತ್ತಾ ನಿಧಿ, ಇಲ್ಲಾಂದ್ರೆ ನಮ್ಮ ಮನೆಯವ್ರಿಗೆ ಯಾರಿಗಾದ್ರೂ ಗೊತ್ತಾ? ಯಾರಿಗೂ ಗೊತ್ತಿಲ್ಲ. ಇದರಲ್ಲೇ ಅರ್ಥ ಆಗ್ತಿದೆ ಅಲ್ವಾ ಏನ್ ಸತ್ಯ ಅನ್ನೋದು ಅಂತ. ಆಗ ಸಂಜಯ್ ಹೇಳಿದಾಗ ಮತ್ತೆ ಮತ್ತೆ ಅದೇ ತಪ್ಪನ್ನ ಮಾಡ್ತಿದ್ಯಾ ಸಂಜಯ್ ಅಂತ ನಿಧಿ ಹೇಳ್ತಾರೆ. ನಾನು ಯಾವ ತಪ್ಪು ಮಾಡ್ತಿಲ್ಲ ನಿಧಿ, ನಾನು ಸರಿಯಾಗೇ ಹೇಳ್ತಾ ಇದ್ದೀನಿ. ಇರೋ ಸತ್ಯ ಹೇಳಿದ್ರೆ ನಿಮಗೆ ಕೋಪ ಬರ್ತಿದೆ ಅಷ್ಟೇ. ಅಷ್ಟಕ್ಕೂ ಕರ್ಣ ನೀನೇ ಹೇಳು, ಮನೇಲಿ ನಿನ್ಗೆ ಯಾವ ಸ್ಥಾನ ಇದೆ? ಹಾಗೆ ಅಪ್ಪ ಯಾಕೆ ಯಾವಾಗಲೂ ಅಷ್ಟೆಲ್ಲ ಕೋಪ ಮಾಡ್ಕೋತಾರೆ? ಹಾಗೆ ನಿನ್ನ ಒಪ್ಕೊಂಡಿಲ್ಲ ಅಂತ ನೀನೇ ಸತ್ಯ ಹೇಳು, ಆಗ್ಲಾದ್ರೂ ನಿಧಿಗೆ ಅರ್ಥ ಆಗ್ಲಿ ಅಂತ ಸಂಜಯ್ ಹೇಳ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಈ ಮನೆಯವರು ಯಾರು ಕರ್ಣನ್ ಮನೆಯವರಲ್ಲ. ಹಾಗೇನೆ ಈ ಮನೆಗೆ ಬಂದಿದ ತಕ್ಷಣ ಕರ್ಣ ಈ ಮನೆಯವರಾಗಲ್ಲ, ಅದಂತೂ ನಿಜ ಅಂತ ಕೋಪ ಮಾಡ್ಕೊಂಡು ಸಂಜಯ್ ಹೇಳ್ತಾರೆ. ಆದ್ರೂ ಈ ಮನೆಗೆ ಬಂದು ನಮ್ಮ ಜವಾಬ್ದಾರಿನ ತಗೊಂಡು ಹಾಗೆ ನಮ್ಮ ಮನೆ ಅಧಿಕಾರ ಎಲ್ಲದನ್ನು ತಗೊಂಡು ಇವರು ಈ ಮನೆಯವ್ರ ತರಾನೇ ಖುಷಿಯಾಗಿದ್ದಾರೆ. ಕರ್ಣ ನಿಜ ಹೇಳ್ಬೇಕು ಅಂದ್ರೆ ಎಲ್ಲರನ್ನೂ ಹೇಗೆ ನಿನ್ ಪರವಾಗಿ ಮಾತಾಡೋ ತರ ಮಾಡ್ಬೇಕು ಅಂತ ಇನ್ನ ನೋಡೇ ಕಲ್ತ್ಕೋಬೇಕು ಅಂತ ಹೇಳಿದ ತಕ್ಷಣ ಆಗ ಸಂಜಯ್ ಸುಮ್ನೆ ಏನೇನೋ ಮಾತಾಡ್ಬೇಡ, ಈಗ ಎಲ್ಲರೂ ಹೋಗಿ ಅದನ್ನ ಬಿಟ್ಟು ಇದ್ರ ಬಗ್ಗೆ ಯಾರು ಮಾತಾಡ್ಬೇಡಿ ಅಂತ ಕರ್ಣ ಹೇಳಿದ ತಕ್ಷಣನೇ ಯಾಕೆ ಕರ್ಣ ನಿಧಿ ಉತ್ತರ ಕೇಳ್ತಿದ್ದಾರೆ, ಅದಕ್ಕೆ ಉತ್ತರ ಕೊಡಬಾರ್ದಾ? ನೀನು ನೋಡಿದ್ರೆ ಹೋಗು ಅಂತ್ಯಾ, ಆದರೆ ನಿಧಿ ನೋಡಿದ್ರೆ ಉತ್ತರ ಕೊಡಿ ಅಂತ ಹೇಳ್ತಾರೆ. ಈಗ ಯಾರ ಹತ್ರ ಏನಂತ ಮಾತಾಡೋದು? ಅಷ್ಟಕ್ಕೂ ನಿಧಿಗೆ ಎಲ್ಲ ಸತ್ಯ ಹೇಳಿಲ್ಲ ಅನ್ಸುತ್ತೆ ನೀನು. ನಾನಾದರೂ ಎಲ್ಲ ಸತ್ಯ ಹೇಳ್ತೀನಿ, ನಿಧಿಗೆ ಆಗ್ಲಾದ್ರೂ ಗೊತ್ತಾಗ್ಲಿ ಅಲ್ವಾ ಅಪ್ಪ? ನೀವು ಹೇಳಿರೋ ಸತ್ಯ ಎಲ್ಲ ನನಗೆ ಗೊತ್ತಿದೆ, ಆದರೆ ಈಗ ಆ ಸತ್ಯ ಮನೆಯವರೆಲ್ಲರಿಗೂ ಗೊತ್ತಾಗ್ಲಿ ಅಂತ ಸಂಜಯ್ ಹೇಳಿದ ತಕ್ಷಣನೇ ಆಗ ಏನು ಗೊತ್ತಾಗುತ್ತೆ, ಇನ್ನ ಏನು ಹೇಳಿರ್ಬೋದು ಸಂಜಯ್ ಹತ್ರ ಅಂತ ಯೋಚನೆ ಮಾಡ್ತಿರ್ತಾರೆ ನಯನತಾರ ಅವರು. ಆದರೆ ಅಣ್ಣನಿಗೆ ಇನ್ನೂ ಸತ್ಯ ಗೊತ್ತಿಲ್ಲ, ಕರ್ಣ ಯಾರು ಏನು ಅಂತ ಗೊತ್ತಿಲ್ಲದೆ ಇಷ್ಟೆಲ್ಲ ಮಾತಾಡ್ತಿದ್ದಾರೆ. ಒಂದಲ್ಲ ಒಂದಿನ ಕರ್ಣನ್ ಬಗ್ಗೆ ಎಲ್ಲ ಸತ್ಯ ಗೊತ್ತಾದಾಗ ನಿಜವಾಗ್ಲೂ ಅವ್ರ ಪರಿಸ್ಥಿತಿ ಹೇಗಿರುತ್ತೋ ಏನೋ, ಆದರೆ ನಿಜವಾಗ್ಲೂ ಇಷ್ಟೆಲ್ಲ ನಡೀತಾ ಇದ್ರು ಸತ್ಯ ಗೊತ್ತಿರೋದು ನನಗೆ ಮಾತ್ರನೇ. ಇವರೆಲ್ಲ ಇವ್ರು ಇಷ್ಟ ಬಂದಂಗೆ ಅನ್ಕೊಂಡಿದ್ದಾರೆ, ಆದರೆ ನಿಜವಾದ ಸತ್ಯ ಗೊತ್ತಿರೋದು ನನಗೆ ಮಾತ್ರ ಅಂತ ನಯನತಾರ ಅನ್ಕೋತಿರ್ತಾರೆ. ಇವ್ರಿಗೆ ಯಾರೂ ಇಲ್ಲ, ಹಾಗೇನೆ ಇವ್ರಿಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳೋ ಅಧಿಕಾರ ನಿನ್ಗಾಗ್ಲಿ ಹಾಗೆ ನಿಮ್ಮ ತಂದೆಗಾಗ್ಲಿ ಯಾರಿಗೂ ಇಲ್ಲ ಅಂತ ಕೋಪ ಮಾಡ್ಕೊಂಡು ಇಷ್ಟು ದಿನ ನೀವೇನೋ ಇಷ್ಟ ಬಂದಂಗೆ ಮಾತಾಡಿದ್ದೀರಾ ಹಾಗಂತ ಎಲ್ಲದನ್ನು ಕರ್ಣ ಸರು ಮತ್ತೆ ಮನೆಯವರು ಕೇಳಿಸ್ಕೊಂಡಿದ್ದಾರೆ. ಆದರೆ ಇನ್ನು ಮುಂದೆ ಕರ್ಣ ಸರ್ ಬಗ್ಗೆ ಏನೇ ಮಾತಾಡಿದ್ರು ಕೂಡ ಅವ್ರ ಹೆಂಡತಿಯಾಗಿ ಮಾತಾಡೋಕ್ಕೆ ನಾನಿದ್ದೀನಿ, ಹಾಗೆ ಅವ್ರ ಪರವಾಗಿ ನಾನು ಮಾತಾಡ್ತೀನಿ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕರ್ಣ ಸರ್ ಬಗ್ಗೆ ಇನ್ನೇನೇ ಮಾತಾಡಿದ್ರು ನಾನಂತೂ ಸುಮ್ಮನೆ ಇರಲ್ಲ ಅಂತ ಕೋಪ ಮಾಡಿಕೊಂಡು ನಿಧಿ ಹೇಳ್ತಾರೆ. ಅಷ್ಟಕ್ಕೂ ಈ ಮನೇಲಿ ನೀವಿದ್ದೀರಾ, ಹಾಗೆ ಇಷ್ಟೆಲ್ಲ ಮಾಡ್ತಾ ಇದ್ರು ಕರ್ಣ ಸರ್ ಬಗ್ಗೆ ಮಾತಾಡ್ತಿದ್ದೀರಲ್ಲ, ನಿಮಗೆ ಏನು ಅನ್ಸಲ್ವಾ ಅಂತ ನಿಧಿ ಹೇಳಿದಾಗ ತುಂಬ ಜಾಸ್ತಿ ಮಾತಾಡ್ತಿದ್ದೀರಾ. ಅಷ್ಟಕ್ಕೂ ಇದು ನಮ್ಮ ಮನೆ, ಹಾಗೆ ಈ ಮನೆ ಅಧಿಕಾರ ತಗೊಂಡಿರೋದು ಯಾರು ಅಲ್ಲ ಕರ್ಣ, ಅದಕ್ಕೇನೆ ನಾವು ಇಷ್ಟೆಲ್ಲ ಮಾತಾಡ್ತಿರೋದು. ಯಾಕಂದ್ರೆ ನಮಗೆ ಮೋಸ ಆಗಿದೆ, ಕರ್ಣನಿಂದಾಗಿ ನಮಗೆ ಯಾವ ಅಧಿಕಾರ ಯಾವುದು ಸಿಕ್ಕಿಲ್ಲ, ಇದೆಲ್ಲ ಆಗಿದ್ದು ಇವರಿಂದಾನೇ ಅಲ್ವಾ? ಹಾಗಂದ್ಮೇಲೆ ನಾವು ಮಾತಾಡಲೇಬೇಕಲ್ವಾ? ನಾವು ಮಾತಾಡ್ತಿರೋದಕ್ಕೆ ಅರ್ಥ ಇದೆ, ಹಾಗೆ ಅಧಿಕಾರನೂ ಇದೆ ಅಂತ ಸಂಜಯ್ ಹೇಳಿದಾಗ ನೋಡಿ ಇಷ್ಟು ದಿನದಿಂದ ನೀವು ಮಾತಾಡಿದ ತಕ್ಷಣ ಇವರು ಎಲ್ಲರೂ ಸುಮ್ಮನೆ ಇರ್ಬೋದು, ಆದರೆ ಇನ್ನು ಮುಂದೆ ಈ ಥರ ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡಿ ಮಾತಾಡು ಸಂಜಯ್. ಅದು ಯಾರಿಗಾಗಿದ್ರು ಅಷ್ಟೇ, ಕರ್ಣ ಸರ್ ಬಗ್ಗೆ ಮಾತಾಡುವಾಗ ಯೋಚನೆ ಮಾಡಿ ಮಾತಾಡಿದ್ರೆ ತುಂಬ ಒಳ್ಳೇದು ಅಂತ ನಿಧಿ ಹೇಳ್ತಾರೆ. ಈಗ ಯಾಕೆ ಇದ್ರ ಬಗ್ಗೆ ಎಲ್ಲ ಮಾತಾಡೋದು? ಅವರೇನೋ ಮಾತಾಡ್ತಿದ್ದಾರೆ ಹಾಗಂತ ನಾವು ಮಾತಾಡೋಕ್ಕಾಗತ್ತೆ ಸಂಜಯ್? ಅಪ್ಪ ನೀವೆಲ್ಲರೂ ಹೋಗಿ ಹಾಗೆ ನಿಧಿ ಬನ್ನಿ ಹೋಗೋಣ ಅಂತ ಕರ್ಣ ಹೇಳಿದಾಗ ಕರ್ಣ ಸರ್ ಯಾಕೆ ಇದ್ರ ಬಗ್ಗೆ ಯಾರ ಹತ್ರನೂ ಏನು ಮಾತಾಡಲ್ಲ? ಅಲ್ಲ ನೀವು ತಾತಂಗೆ ಮಾತು ಕೊಟ್ಟಿದ್ದೀರಾ ಅಂತ ಇಷ್ಟೆಲ್ಲ ಮಾತಾಡಿದ್ರು ಯಾಕೆ ಸುಮ್ಮನೆ ಇರ್ತೀರಾ? ನೋಡಿ ನಾನು ನಿಮ್ಮ ಹೆಂಡತಿಯಾಗಿ ಇದನ್ನೆಲ್ಲ ನೋಡ್ಕೊಂಡು ಸಹಿಸ್ಕೊಂಡು ಹೇಗಿರ್ಲಿ ಕರ್ಣ ಸರ್ ಅಂತ ನಿಧಿ ಹೇಳಿದಾಗ ನಿಧಿ ನನಗೋಸ್ಕರ ಒಂದು ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ, ಹಾಗೆ ಮನೆಯವ್ರು ಕೂಡ ನಮ್ಮನ್ನ ಅರ್ಥ ಮಾಡ್ಕೋತಾರೆ ಅಂತ ಕರ್ಣ ಹೇಳ್ತಾರೆ. ಹಾಗೆ ರಮೇಶ್ ಕೂಗಾಡ್ತಿರ್ಬೇಕಾದ್ರೆ ಆಗ ಕರ್ಣ ಹೋಗ್ತಾರೆ. ಅಪ್ಪ ನಿಮ್ಗೆ ಎಷ್ಟು ಕೋಪ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ, ಡೀರಿ ಹಾಗಾದ್ರೂ ಎಲ್ಲ ಸರಿ ಹೋಗುತ್ತೆ, ಆಗ ಕೋಪನೂ ಕಮ್ಮಿ ಆಗುತ್ತೆ ಅಂತ ಕರ್ಣ ಹೇಳಿದ ತಕ್ಷಣನೇ ಆಗ ರಮೇಶ್ ಹೊಡಿತಾರೆ. ಅದನ್ನೆಲ್ಲ ನೋಡ್ತಾ ಏನಿದು, ಯಾಕೆ ಈ ಥರ ಮಾಡ್ತಿದ್ಯಾ ಕರ್ಣ, ನೀನು ಯಾಕೆ ಇಲ್ಲಿಗೆ ಬಂದು ಮಾತಾಡ್ತಿದ್ಯಾ ಅಂತ ಮಾಲ್ತಿ ಹೇಳಿದಾಗ ಅಮ್ಮ ಎಲ್ಲದಕ್ಕೂ ಉತ್ತರ ಸಿಗ್ಬೇಕು, ಹಾಗೆ ನೀವು ಖುಷಿಯಾಗಿರ್ಬೇಕು ಅಂತ ಕರ್ಣ ಹೇಳ್ತಾರೆ. ಹಾಗೆ ರಮೇಶ್ ಕೈ ನೋವ್ತಿದೆ ಅಂತ ಹೇಳಿದ ತಕ್ಷಣ ಯಾಕಪ್ಪ ಇಷ್ಟೇನಾ ನಿಮ್ ಕೋಪ, ಇಷ್ಟಕ್ಕೆ ಸಾಕಾಯ್ತಾ? ನಿಮ್ಗಿರೋ ಕೋಪ ಎಲ್ಲ ಹೋಗ್ಲಿ ಅಂತ ನಾನೇ ಅವಕಾಶ ಕೊಟ್ಟರು ಆಗ್ತಿಲ್ಲ, ಒಂದಲ್ಲ ಒಂದಿನ ಎಲ್ಲ ಕೋಪ ಕಮ್ಮಿ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಕರ್ಣ ಹೇಳ್ತಾರೆ. ಹಾಗೆ ಕರ್ಣ ಹೋಗಿದ ತಕ್ಷಣನೇ ಆಗ ಕರ್ಣ ಸರ್ ಇಷ್ಟೊತ್ತವರೆಗೂ ಎಲ್ಲಿಗೆ ಹೋಗಿದ್ರಿ? ಮನೆ ಹುಡುಕ್ತಿದ್ದೆ, ಈಗ ಬರ್ತಿದ್ದೀರಲ್ಲ, ಎಲ್ಲಿಂದ ಬರ್ತಿದ್ದೀರಾ ಅಂತ ನಿಧಿ ಹೇಳಿದಾಗ ಅದು ಅಪ್ಪನ ಹತ್ರ ಮಾತಾಡಕ್ ಹೋಗಿದ್ದೆ ಅಂತ ಕರ್ಣ ಹೇಳ್ತಾರೆ. ಆಗ
ನಿಧಿ ಕೈ ಹಿಡ್ಕೊಂಡಿದ ತಕ್ಷಣನೇ ಆಗ ಅಮ್ಮ ಅಂತ ಹೇಳಿದ ತಕ್ಷಣನೇ ಆಗ ಏನಾಯ್ತು ಕರ್ಣ ಸರ್ ಅಂತ ನಿಧಿ ನೋಡಿದ ತಕ್ಷಣ ಆಗ ಬೆಟ್ಟ ಆಗಿರುತ್ತೆ. ಏನಾಯ್ತು ಕರ್ಣ ಸರ್ ಅಂತ ಹೇಳಿದಾಗ ಆಗ ಏನಿಲ್ಲ ಬಿಡಿ ಅಂತ ನಿಧಿ ಹತ್ರ ಕರ್ಣ ಹೇಳ್ತಾರೆ. ಆಗ ಮಾಲ್ತಿ ಬಂದು ಎಲ್ಲ ವಿಷಯ ಹೇಳಿದ ತಕ್ಷಣನೇ ಕರ್ಣ ಸರ್ ಮಾಲ್ತಿ ಅಮ್ಮ ಹೇಳ್ತಾರ ನಿಜಾನ? ಏನ್ ಮಾಡ್ಬಿಟ್ರಿ ಕರ್ಣ ಸರ್, ನೀವ್ ಯಾಕೆ ಹೋಗಿದ್ರಿ ಅಂತ ಕೋಪ ಮಾಡ್ಕೊಂಡು, ಅಲ್ಲ ನೀವ್ ಈ ತರ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ, ನೀವೇ ಎಲ್ಲರಿಗೂ ಬುದ್ಧಿ ಹೇಳ್ತೀರಾ ಅಂತದ್ರಲ್ಲಿ ನೀವೇ ಈ ತಪ್ಪು ಮಾಡಿದ್ದೀರಲ್ಲ ಅಂತ ಕೋಪ ಮಾಡ್ಕೊಂಡು ನಿಧಿ ಹೇಳ್ತಾರೆ. ಆಗ ನಿಧಿ ಬೇಜಾರು ಮಾಡ್ಕೊಂಡಿರೋದನ್ನ ನೋಡಿ, ನಿಧಿ ಇದೆಲ್ಲ ನನಗೆ ಹೊಸ್ತೇನಲ್ಲ, ನೀವು ಯಾಕೆ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದೀರಾ? ನೋಡಿ ನೀವು ಈ ಮನೆಗೆ ಸೊಸೆಯಾಗಿ ಹೊಸದಾಗಿ ಬಂದಿದ್ದೀರಾ, ನಿಮ್ಗಿದೆಲ್ಲ ಹೊಸ್ತು ಅಂತ ಅನ್ನಿಸ್ತಿದೆ, ಆದರೆ ಹೋಗ್ತಾ ಹೋಗ್ತಾ ಎಲ್ಲ ಹಳೇದಾಗುತ್ತೆ, ಹಾಗೆ ಇದು ಕೂಡ ನನಗೆ ಯಾವುದೂ ಹೊಸ್ತಲ್ಲ ಅಂತ ಕರ್ಣ ಹೇಳಿದಾಗ, ಕರ್ಣ ಸರ್ ಈ ಮನೇಲಿ ನಿಮಗೆ ಎಷ್ಟೆಲ್ಲ ಮಾತಾಡಿದ್ರು ಏನೇ ಹೇಳಿದ್ರು ಕೂಡ ನೀವು ಇಷ್ಟೊಂದು ಆರಾಮಾಗಿ ಹೇಗಿರ್ತೀರಾ ಕರ್ಣ ಸರ್? ಇದನ್ನೆಲ್ಲ ನೋಡಿಕೊಂಡು ನೀವು ಖುಷಿಯಾಗಿರ್ಬೋದು, ಆದರೆ ಇದನ್ನೆಲ್ಲ ನೋಡಿಕೊಂಡು ನಾನು ಹೇಗೆ ಸಹಿಸ್ಕೊಳ್ಳೋದು ನೀವೇ ಹೇಳಿ ಅಂತ ನಿಧಿ ಹೇಳಿದಾಗ, ನನ್ನ ನಿಧಿ ಈ ಥರ ಬೇಜಾರು ಮಾಡ್ಕೊಂಡಿರೋದನ್ನ ನನಗಂತೂ ನೋಡೋಕ್ಕಾಗ್ತಿಲ್ಲ, ನನ್ನ ನಿಧಿ ಯಾವಾಗಲೂ ಖುಷಿಯಾಗಿರಬೇಕು, ಹಾಗೆ ನಾನು ಆಗಲೇ ಖುಷಿಯಾಗಿರೋದು ಅಂತ ಎಷ್ಟು ಸಲ ಹೇಳಿದ್ದೀನಿ, ಆದರೂ ಕೂಡ ನನ್ನ ನಿಧಿ ನನ್ನ ಮಾತೇ ಕೇಳಲ್ಲ, ಏನು ಮಾಡೋದು ಅಂತ ಕರ್ಣ ಹೇಳಿದಾಗ, ಕರ್ಣ ಸರ್ ನಿಮ್ಮ ಜೀವನದಲ್ಲಿ ಖುಷಿ ಅಂತ ಇದ್ದರೆ ಅದು ನಾನು ಮಾತ್ರನೇ ಅಂತ ಹೇಳಿದ್ದೀರಾ, ಅದಕ್ಕೋಸ್ಕರ ಆದರೂ ನೀವು ನನ್ನ ವಿಷಯದಲ್ಲಾದರೂ ಖುಷಿಯಾಗಿರಬೇಕು ಅಂತ ನಾನು ಯಾವಾಗಲೂ ಖುಷಿಯಾಗಿರ್ತೀನಿ, ಯಾಕಂದರೆ ನಿಮ್ಮ ಖುಷಿಗೋಸ್ಕರ ಅಂತ ನಿಧಿ ಹೇಳ್ತಾರೆ. ನಿಜ ಹೇಳಬೇಕು ಅಂದರೆ ನಿಮ್ಮನ್ನು ನನ್ನ ಹೆಂಡತಿಯಾಗಿ ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿದ್ದೀನಿ, ಯಾರೇ ಈ ಜಾಗದಲ್ಲಿ ಇದ್ದಿದ್ದಿದ್ದರೂ ಇಷ್ಟೆಲ್ಲ ಯೋಚನೆ ಮಾಡ್ತಿರ್ಲಿಲ್ಲ, ಆದರೆ ನನಗೋಸ್ಕರ ಅಂತ ಮಾತ್ರ ಯೋಚನೆ ಮಾಡೋದು ಅಂದರೆ ಅದು ನೀವು ಮಾತ್ರ ನಿಧಿ, ತುಂಬ ಪುಣ್ಯ ಮಾಡಿದ್ದೀನಿ ನಾನು ಅಂತ ಕರ್ಣ ಹೇಳಿದಾಗ, ನಿಮ್ಮ ಥರ ಇಷ್ಟೊಂದು ಸಮಾಧಾನದಿಂದ ಯೋಚನೆ ಮಾಡೋ ಅಂಥ ಗಂಡನ್ನ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ, ಹಾಗೆ ಈಗ ಎಲ್ಲರಿಗೂ ಒಳ್ಳೇದನ್ನ ಬಯಸ್ತೀರಾ, ಈ ಥರ ಯೋಚನೆ ಮಾಡೋರು ಯಾರು ಸಿಗ್ತಾರೆ ಹೇಳಿ ಅಂತ ನಿಧಿ ಹೇಳಿದಾಗ ನನಗೆ ತುಂಬ ಖುಷಿ ಆಗುತ್ತೆ. ಹಾಗೆ ನಿತ್ಯ ಫೋನ್ ಮಾಡಿದ ತಕ್ಷಣ, ನಿಧಿ ಹೇಗಿದ್ಯಾ, ಅಲ್ಲ ನನಗೆ ಫೋನೇ ಮಾಡಿಲ್ವಲ್ಲ, ನೀನು ಹೇಗಿದ್ಯಾ, ಏನು ಮಾಡ್ತಿದ್ಯಾ ಅಂತ ಎಷ್ಟೆಲ್ಲ ಯೋಚನೆ ಮಾಡ್ತಿದ್ದೆ ಗೊತ್ತಾ, ನೀನು ಶಾಂತಿಗೂ ಫೋನ್ ಮಾಡಿಲ್ಲ, ನನಗೂ ಫೋನ್ ಮಾಡಿಲ್ಲ, ನಾವು ಎಷ್ಟೆಲ್ಲ ನೆನ್ಪು ಮಾಡ್ಕೋತಿದ್ವಿ ನಿನ್ನ ಬಗ್ಗೆ, ಆದರೆ ನಿನಗೆ ನಮ್ಮ ನೆನಪೇ ಇಲ್ಲ ಅನಿಸುತ್ತೆ, ನಮ್ಗೊಂದ್ಸಲಿ ಅದು ಫೋನ್ ಮಾಡಬೇಕು ಅಂತ ಅಂದ್ಕೊಂಡು ಫೋನ್ ಮಾಡಿದ್ಯಾ ಅಂತ ನಿತ್ಯ ಹೇಳಿದಾಗ, ಅದು ನಿತ್ಯ ಅಕ್ಕ ಫೋನ್ ಮಾಡೋಣ ಅಂದ್ಕೊಂಡೆ, ಅದು ಏನಾಯಿತು ಅಂತ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಏನಾಯಿತು ಅಂತ ಕೇಳಿದ ತಕ್ಷಣ ಆಗ ಎಲ್ಲ ವಿಷಯನೂ ಹೇಳಿದಾಗ, ಏನು ಹೇಳ್ತಿದ್ಯಾ ನಿಧಿ, ಇಷ್ಟೆಲ್ಲ ಆಯಿತಾ, ಇಷ್ಟೆಲ್ಲ ಆಗಿದ್ರು ನೀನು ಯಾಕೆ ಹೇಳಲಿಲ್ಲ, ಅಷ್ಟಕ್ಕೂ ಆ ಮನೆಯವ್ರ ಹತ್ರ ನೀನು ಮಾತಾಡಿದ್ರೇ ಎಲ್ಲ ಸರಿ ಹೋಗೋದು, ಯಾಕಂದರೆ ಇಷ್ಟ ಬಂದಂಗೆಲ್ಲ ಮಾತಾಡ್ತಾರೆ, ಆಗ ಯಾವಾಗ ನಾವು ಅವ್ರ ವಿರುದ್ಧ ಮಾತಾಡ್ತೀವೋ ಆಗ ಅವರು ಅವ್ರ ಪಾಡಕ್ಕೆ ಸುಮ್ಮನೆ ಇರ್ತಾರೆ, ನಾವು ಮಾತಾಡಲಿಲ್ಲ ಅಂದರೆ ಅದೇ ನಾವು ಮಾಡೋ ದೊಡ್ಡ ತಪ್ಪು ಅಂತ ನಿತ್ಯ ಹೇಳ್ತಾರೆ. ನೋಡು ನಿಧಿ, ಅದೇನೇ ಇದ್ರೂ ನೀನು ಕರ್ಣನ ಪರವಾಗಿ ನಿಂತ್ಕೊಂಡು ಮಾತಾಡು, ಹಾಗೆ ಅದೇನೇ ತಪ್ಪಾಗಿದ್ರು ಯಾರೇ ತಪ್ಪು ಮಾಡಿದ್ರು ಅವ್ರ ವಿರುದ್ಧ ಮಾತಾಡಬೇಕು ಅಂತ ನಿಧಿ ಹತ್ರ ನಿತ್ಯ ಹೇಳಿದಾಗ, ಹೌದಕ್ಕ ನಾನು ಹಾಗೆ ಮಾತಾಡ್ತಿದ್ದೀನಿ, ಆದರೆ ಕರ್ಣ ಸರ್ಗೋಸ್ಕರ ನಾನು ಸಮಾಧಾನದಿಂದ ಇದ್ದೀನಿ ಅಂತ ನಿಧಿ ಹೇಳ್ತಾರೆ. ಕರ್ಣನ್ ಪರವಾಗಿ ಮಾತಾಡಿ ಕರ್ಣನ್ ಬಗ್ಗೆ ಮಾತಾಡೋ ಅಧಿಕಾರ ಇಲ್ಲ ಅಂತ ಸಂಜಯ್ ಮತ್ತೆ ರಮೇಶ್ ಹೇಳ್ತಾರೆ ನಿಧಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ನ ಹಾಗೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.